ಮಧ್ಯಪ್ರಾಚ್ಯದಲ್ಲಿ ಇರಾನ್ ಇಸ್ರೇಲ್ ನಗರ ಇಂದು ಸಂಜೆ ಹಿರಿಯ ಸಚಿವರ ಸಭೆ ಕರೆದಿದ್ದಾರೆ ಪ್ರಧಾನಿ ಮೋದಿ. ಮಧ್ಯಪ್ರಾಚ್ಯದ ಪರಿಸ್ಥಿತಿ ಕುರಿತು ಮಾಹಿತಿಯನ್ನ ಪಡೆಯಲಿದ್ದಾರೆ ಪ್ರಧಾನಿ. ಮಧ್ಯಪ್ರಾಚ್ಯದಲ್ಲಿ ಇರಾನ್ ಇಸ್ರೇಲ್ ನಡುವೆ ಏನ್ ಯುದ್ಧ ನಡೀತಾ ಇದೆ? ಇಂದು ಸಂಜೆ ಹಿರಿಯ ಸಚಿವರ ಸಭೆ ಕರೆದಿದ್ದಾರೆ. ಏಕೆಂದ್ರೆ ಇದು ಇಸ್ರೇಲ್, ಇರಾನ್ ಹಾಗೆ ಅಮೆರಿಕ ನಡುವೆ ಆಗ್ತಾ ಇರುವಂತಹ ಯುದ್ಧ. ಆದ್ರೂ ಭಾರತದ ಮೇಲೆ ಇದು ಯಾವ ರೀತಿ ಎಫೆಕ್ಟ್ ಆಗ್ತಾ ಇದೆ, ನಾವು ಪ್ರತಿನಿತ್ಯ ಅನುಭವಿಸ್ತಾ ಇದ್ದೀವಿ, ಯಾವೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ, ಮತ್ತೆ ನಾಯಕರು ಒಂದೊಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಯುದ್ಧ ನಡೀತಾ ಇರುವಂತಹ ವಿಚಾರದಲ್ಲಿ ಮತ್ತೆ ಭಾರತದ ಮೇಲೆ ಏನ್ ಎಫೆಕ್ಟ್ ಆಗುತ್ತೆ, ಮುಂದೆ ಭಾರತದ ನಿಲುವೇನಾಗಿರ್ಬೇಕು, ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಧಾನಿ ಮೋದಿ ಸಭೆಯನ್ನ ಕರೆದಿದ್ದಾರೆ. ಈ ಯುದ್ಧದಿಂದಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಕತಾರ್ನ ತೈಲ ಘಟಕಗಳ ಮೇಲೆ ಅಟ್ಯಾಕ್ ಆಯಿತು, ಅಲ್ಲಿನೂ ಕೂಡ ಸಾಕಷ್ಟು ಸಮಸ್ಯೆ ಆಯಿತು. ಇದರ ಮಧ್ಯದಲ್ಲಿ ಹೆಲಿಕಾಪ್ಟರ್ ಕೂಡ ಪತನವಾಗಿದೆ. 6 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ತಾಂತ್ರಿಕ ದೋಷ ಹಿನ್ನೆಲೆ ಹೆಲಿಕಾಪ್ಟರ್ ಪತನವಾಗಿದೆ. ಹೆಲಿಕಾಪ್ಟರ್ನಲ್ಲಿದ್ದಂತಹ ಮತ್ತೊಬ್ಬ ವ್ಯಕ್ತಿ ನಾಪತ್ತೆಯಾಗಿದ್ದಾರೆ. ಅವರ ಹುಡುಕಾಟ ನಡೀತಾ ಇದೆ. ಕತಾರ್ನಲ್ಲಿ ಆಗಿರುವಂತಹ ಘಟನೆ. ಹೆಲಿಕಾಪ್ಟರ್ ಪತನವಾಗಿದ್ದು 6 ಮಂದಿ ಸಾವನ್ನಪ್ಪಿದ್ದಾರೆ. ಈಗ 6 ಮಂದಿಯಲ್ಲಿ ಸಾವನ್ನಪ್ಪಿರೋದು ಒಬ್ಬ ಸಿಕ್ತಿಲ್ಲ, ಎಲ್ಲಿದ್ದಾರೆ ಎನ್ನುವಂತಹ ಕುರಿತಂತೆ ಶೋಧ ಕಾರ್ಯ ಕೂಡ ನಡೆಸಲಾಗ್ತಾ ಇದೆ. ಕತಾರ್ನಲ್ಲಿ ಆಗಿರುವಂತಹ ಘಟನೆ. ಒಂದ್ ಕಡೆ ಯುದ್ಧದ ಪರಿಣಾಮದಿಂದಾಗಿ ಕತಾರ್ ಕೂಡ ಸಾಕಷ್ಟು ಅನುಭವಿಸಬೇಕಾಯಿತು. ಹಲವು ಪ್ರದೇಶದ ಮೇಲೆ ದಾಳಿ ಆಯಿತು, ಅಲ್ಲೂ ಕೂಡ ಸಾವು ನೋವುಗಳು ಸಂಭವಿಸಿತು. ಈ ಸಂದರ್ಭದಲ್ಲಿ ಹೆಲಿಕಾಪ್ಟರ್ ಪತನದಿಂದ ಈಗ 6 ಮಂದಿ ಸಾವನ್ನಪ್ಪಿದ್ದಾರೆ.